ಇತ್ತೀಚೆಗೆ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿದ್ದು ಕಾಮಿಡಿ ಕಿಲಾಡಿಗಳಂತಲೂ ಕೂಡ ಹೇಳ್ಬೋದು. ಆ ಕಾಮಿಡಿ ಕಿಲಾಡಿ ಮೂಲಕ ಸಾಕಷ್ಟು ಕೋಟ್ಯಾಂತರ ಜನರ ಅಭಿಮಾನಿಗಳನ್ನು ನಗಿಸ್ತಿದ್ದಂಥ ರಾಕೇಶ್ ಪೂಜಾರಿ ಈಗ ಅವರ ನಗುವನ್ನೇ ಶಾಶ್ವತವಾಗಿ ನೆಲೆಸಿದ್ದಾರೆ. ಇನ್ನು ರಾಕೇಶ್ ಪೂಜಾರಿಯ ಹಿನ್ನೆಲೆ ಹೇಗಿತ್ತು, ಅವರ ಕಾಮಿಡಿ ಸ್ಕ್ರಿಪ್ಟ್ ಹೇಗಿತ್ತು, ಅವ್ರ ಬೇರೆಯವ್ರ ಜೊತೆ ಯಾವ ರೀತಿಯಾಗಿ ಸಹೋದ್ಯೋಗಿಗಳ ಜೊತೆ ಇದ್ದರು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಮಿಡಿ ಕಿಲಾಡಿಯ ಸದಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ. ಸರ್, ಸದಾನಂದ್ ಅವರೇ, ನೀವು ನೋಡಿದಂತೆ ಕಾಮಿಡಿ ಕಿಲಾಡಿಗಳಲ್ಲಿ ರಾಕೇಶ್ ಪೂಜಾರಿಯವರು ಯಾವ ರೀತಿಯಾಗಿ ಇರ್ತಾಯಿದ್ರು? ತುಂಬ ಖುಷಿಯಾಗಿರ್ತಾ ಇದ್ದ ಸರ್. ಭಾಳ ಆ್ಯಕ್ಟಿವ್ ಆಗಿರ್ತಾ ಇದ್ದ ಯಾವಾಗಲೂ. ತುಂಬ ಒಳ್ಳೆ ಹುಡುಗ ನಮ್ಮ ರಾಕಿ. ಅವನ ಬಗ್ಗೆ ಹಿಂಗೆ ಬೇರೆ ಬೇರೆ ನ್ಯೂಸ್ ಚಾನಲ್ಗೆಲ್ಲ ಅವನ್ನ ಜೊತೇಲಿ ಕರ್ಕೊಂಡು ಹೋಗ್ತಿದ್ವಿ ನಾವು. ನ್ಯೂ ಇಯರ್ ಫಂಕ್ಷನ್ಗೆ ಮತ್ತು ಯುಗಾದಿ ಫಂಕ್ಷನ್ಗೆ ಒಂದು ನಗಿಸೋವಂಥ ಒಂದು ಕಾರ್ಯಕ್ರಮಕ್ಕೆ ರಾಕಿ ಜೊತೆಗೆ ನಾವೆಲ್ಲ ಟೀಮ್ ಆಗಿ ಹೋಗ್ತಿದ್ವಿ. ಇವತ್ತು ಅವನ ಬಗ್ಗೆ ಹಿಂಗೆ ಮಾತಾಡೋ ಪರಿಸ್ಥಿತಿ ಬಂದಿದೆ. ವಿಧಿ ಅಷ್ಟೇ ಸರ್. ನೀವು ಅವರು ಎಷ್ಟು ಎಪಿಸೋಡ್ಗಳನ್ನು ಒಟ್ಟಿಗೆ ಮಾಡಿದ್ರಿ, ಏನು ಅನಿಸ್ತಿತ್ತು? ಸುಮಾರು ಸ್ಕೆಟ್ಟನ್ನ ಮಾಡಿದ್ದೀವಿ ಸರ್. ತುಂಬ ಸ್ಕೆಟ್ ಮಾಡಿದ್ದೀವಿ. ಲಾಸ್ಟ್ ಅವನ ಜೊತೆಗೆ ಮಾಡಿದ್ದು ನಾನು ಡ್ರಾಮಾ ಜೂನಿಯರು ಮಹಾಸಂಗಮದಲ್ಲಿ ಮಂತ್ರವಾದಿ ಕ್ಯಾರೆಕ್ಟ್ರು ಮಾಡಿದ್ದ ರಾಕಿ. ನಾನು ಮದುವೆ ಗಂಡು, ಅಂದರೆ ಪುರೋಹಿತನ ಕರ್ಸಕ್ಕೆ ಹೋಗಿ ಮಂತ್ರವಾದಿ ಕರೆಸ್ಬಿಡ್ತೀವಿ ಇದಕ್ಕೆ ಮದುವೆಗೆ. ಅವನು ಮಂತ್ರವಾದಿ, ನಾನು ಮದುವೆ ಗಂಡು. ಅದೇ ರಾಕಿ ಜೊತೆಗೆ ನಾನು ಮಾಡಿದ ಲಾಸ್ಟ್ ಸ್ಕಿಟ್ಟು. ತುಂಬ ಚೆನ್ನಾಗಿ ನನ್ನ ಕರ್ಕೊಂಡು ಆ್ಯಕ್ಟ್ ಮಾಡಿದ್ದ. ಆ ಥರದ್ದು ಹುಡುಗ. ಒಂದು ಇಲ್ಲ ಇವ್ನಿಗೊಂದು ಸ್ವಲ್ಪ ಡೈಲಾಗ್ ಕೊಟ್ಬಿಟ್ರೆ ಇವನು ಹೈಲೈಟ್ ಆಗಿಬಿಡ್ತಾನೆ, ಆ ಥರದ್ದು ಏನೇನೂ ಇರಲಿಲ್ಲ ಅವನಿಗೆ. ಅವನು ಆ್ಯಕ್ಟ್ ಮಾಡಬೇಕು, ಸ್ಕಿಟ್ ಗೆಲ್ಲಬೇಕು, ನಗಿಸ್ಬೇಕು, ಅಷ್ಟೇ ಉದ್ದೇಶ ಯಾವಾಗಲೂ ಇತ್ತು ಅವನಿಗೆ, ಯಾವಾಗಲೂ ಇತ್ತು. ಅಂದರೆ ಸಖತ್ ಸಪೋರ್ಟಿಂಗ್. ಒಂದು ದಿನದಲ್ಲೋ 2 ದಿನದಲ್ಲೋ ರೆಡಿ ಆದ ಅದನ್ನ ಅಂಥ ಹುಡುಗ. ಅವ್ನಿಗೆ ಆಕ್ಸಿಡೆಂಟ್ ಆಗಿತ್ತು ಒಂದು 5-6 ತಿಂಗಳ ಹಿಂದೆ. ಲಾಸ್ಟ್ ಮಾತಾಡಿದ್ದು ಆವಾಗಲೇ ಅವನ ಜೊತೆಗೆ ನಾನು. ಈಗ ರಾಕೇಶ್ ಪೂಜಾರಿ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳೋದಾದರೆ, ಏನು ಕಾಮಿಡಿ ಶೋನಲ್ಲಿ ಮಾತ್ರ ಕಾಮಿಡಿ ಆಗಿರ್ತಿದ್ರ, ರಿಯಲ್ ಜೀವನದಲ್ಲಿ ಹೇಗಿರ್ತಾಯಿದ್ರು? ರಿಯಲ್ ಜೀವನದಲ್ಲಿ ಸಖತ್ತಾಗಿ ಕಾಮಿಡಿ ಇರ್ತಾಯಿದ್ದ ಸರ್ ಅವನು. ಅಂದರೆ ಅವನ ಮುಖ, ಅವನ ಬಾಡಿನೇ ಹಂಗಿತ್ತು. ಅವ್ನಿಗೆ ಯಾವ ಗೆಟಪ್ ಹಾಕಿರೂ ಸೂಟ್ ಆಗೋದು. ಆ ಗೆಟಪ್ ತಕ್ಕಂಗೆ ಚೇಂಜ್ ಆಗೋನು. ಅವನು KGFದು ಯಶ್ ಸರ್ದು ಒಂದು ಕ್ಯಾರೆಕ್ಟರ್ ಮಾಡ್ದ. ಕುಡ್ಕುಂದಂತೂ ಸಖತ್ ಫೇವ್ರೇಟ್ ಅವನಿಗೆ. ಕುಡ್ಕುನ್ ಕ್ಯಾರೆಕ್ಟರ್ ಮಾಡ್ದ. ಒನ್ ಡೇ CM ಅಂತ ರೀಸೆಂಟಾಗಿ ಮಾಡಿದ್ದ. ಅಂದರೆ ಒಂದಿನ ಅವನು CM ಆದರೆ ಜನಗಳು ಬಂದು ಹೆಂಗೆ ಹಾವಳಿ ಕೊಡ್ತಾರೆ, ಬಹುಶಃ ಆ ಥರದ್ದು ಬಾಡಿ ಲ್ಯಾಂಗ್ವೇಜು ಹುಟ್ಟಿಸ್ಕೊಳ್ಳೋದು ಅದು ಗಾಡ್ ಗಿಫ್ಟೇ, ಅದು ಸಿಗೋದು ಕಷ್ಟ. ಆ ಥರದ್ದು ಎಷ್ಟು ಕೊಟ್ಟರು ಮಾಡೋಣ. ಒಂದು ಗೇ ಕ್ಯಾರೆಕ್ಟರ್ ಕೊಟ್ಟರೆ ಅದಕ್ಕೆ ಜೀವ ತುಂಬಿಸೋನು, ಒಂದು ಹೆಣ್ಮಗಳದ್ದು ಕೊಟ್ಟರೆ ಅದಕ್ಕೆ ಜೀವನ ತುಂಬಿಸೋನು. ಎಷ್ಟೋ ಪಾತ್ರಗಳನ್ನು ಕಾಮಿಡಿ ಕಿಲಾಡಿಲಿ ಅವನು ಮಾಡಿದ್ದಾನೆ, ನಾವು ನೋಡಿದ್ದೀವಿ. ಯಾಕಂದರೆ ಅವನು ಬಂದಿದ್ದು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಸರ್. ಅವನು ಅಷ್ಟು ಸುಲಭವಾಗಿ ಇದಕ್ಕೆ ಹತ್ತಿಲ್ಲ. 2 ಸರಿ ಟ್ರೈ ಮಾಡಿ ಹತ್ತಿದ್ದಾನೆ ರಾಕಿ. 2 ಸರಿ ಆಡಿಷನ್ ಕೊಟ್ಟಿದ್ದಾನೆ. 2 ಸರಿ ಆಡಿಷನ್ ಕೊಟ್ಟು ಆದಮೇಲೆ, ಅಂದರೆ ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್ ಕೊಟ್ಟಿದ್ದಾನೆ. ಆಮೇಲೆ ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ ನಾವು. ಅಂದರೆ ಟೀಮ್ ವೈಸ್ ಕಾಂಪಿಟೇಷನ್ ಅದು. 6 ಜನ ಒಂದೊಂದು ಟೀಮಲ್ಲಿ ಇರ್ತಿದ್ರು. ಆಗ 5 ಜನ ಇದ್ವಿ, ಇನ್ನು 6 ಜನ ಬೇಕಾಗಿತ್ತು. ಆವಾಗ ಡೈರೆಕ್ಟ್ ಚಾಂಪಿಯನ್ಶಿಪ್ಗೆ ಬಂದವನು ರಾಕಿ. 9 ಟೀಮ್ಗೆ ಹೋದ. ನಾನು ಮತ್ತು ಜಿ ಅವರು ಹೆಂಡ್ತಿ ದಿವ್ಯಾ ಅವ್ರು ಇದ್ದಾರಲ್ಲ, ಅವ್ರು 6 ಜನ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ನಾವು ಮಾತಾಡ್ಕೋತಿದ್ವಿ. ಒಂದೊಂದು ಟೀಮ್ಗೆ ಒಬ್ಬೊಬ್ರನ್ನ ಕರೆಸ್ತಿದ್ರು. ಆಮೇಲೆ ಅವ್ರು ದಿವ್ಯಾ ಹೇಳಿದರು, ಏನು ಸದಾ ಅಲ್ಲಿ ಕುಳ್ಳಗಿದಾನಲ್ಲ, ಕ್ಯೂಟಾಗಿ ಮಗು ಇದ್ದಂಗೆ, ಅವ್ನು ನಮ್ಮ ಟೀಮಿಗೆ ಬರ್ಬೇಕ್ರಿ ಅಂತ ಮಾತಾಡ್ಕೊಂಡಿದ್ವಿ. ಅಂದರೆ ಅವ್ನು ನೋಡಿದ ತಕ್ಷಣ ಆ ಹುಡುಗ ನಮ್ಗೆ ಇಷ್ಟ ಆಗಿದ್ದ. ಅವನಲ್ಲೇನೋ ಈಗ ಒಬ್ರು ನೋಡಿದ ತಕ್ಷಣ ಇವ್ರು ಹೆಂಗದಾರೆ ಅಂತ ಒಂದು ಸಣ್ಣ ಸೆನ್ಸ್ ಆಗುತ್ತಲ್ಲ. ನಾವು ದೇವ್ರಣಿಗೂ ಇದು ಮಾತಾಡ್ಕೊಂಡಿದ್ದಿದ್ದೆ ದಿವ್ಯಾ ನಾನು. ನಾವು ಸೋಫಾ ಮೇಲೆ ಕೂತಾಗ ಅವ್ರನ್ನ ಸ್ಟೇಜ್ ಮೇಲೆ ನಿಲ್ಸಿದ್ರು 6 ಜನನು. ಒಬ್ಬೊಬ್ಬರು ಟೀಮ್ಗೆ ಕಳಿಸ್ತೀವಿ ಅಂತ ಕಾಮಿಡಿ ಕಿಲಾಡಿಯಲ್ಲಿ ಹೇಳಿದಾಗ ಅವನು ನಮ್ಮ ಟೀಮಿಗೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಇಬ್ಬರು. ಅಂಥದ್ದು ತುಂಬ ಕ್ಲೋಸ್ ಆದ ಹೋಗ್ತಾ. ಸುಮಾರು ಸರ್. ಒಂದು ಸರಿ ಎಲ್ಲೋ ಪಾರ್ಟಿಗೆ ಹೋದಾಗ ನನಗೊಂಚೂರು ತಲೆ ಸುತ್ತಾದಾಗ ಅವನು ನನ್ನ ಬೈಕ್ನ ಇನ್ನೊಬ್ಬನಿಗೆ ಕೊಟ್ಟು ನನ್ನ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದು ಅವ್ರ ರೂಮಲ್ಲಿ ನನ್ನ ಅವತ್ತು ಇರಿಸ್ಕೊಂಡು ಬೆಳಿಗ್ಗೆ ಕಳಿಸಿದ್ದ. ಅವನ ಜೊತೆಗೆ ನೆನಪುಗಳು 1-2. ಆಮೇಲೆ ಅವರು ಮತ್ತು ಇದು ಕಾಮಿಡಿ ಕಿಲಾಡಿ 3ನೇ ಸೀಸನ್ ಬಂತಲ್ಲ, ಅವಾಗ ರೆಗ್ಯುಲರಾಗಿ ಆ ಶೋ ಮುಗಿಸ್ತಾವನು. ಅವಾಗ ನಾವು ಜೂರಿಯಾಗಿ ಹೋಗ್ತಿದ್ವಿ ಸರ್. ನಮ್ಮನ್ನು ಹಳೆಯ ಸೀಸನ್ಗಳು ಎಲ್ಲರೂ ನಾವು ಆ ಶೋ ಕರೆಸ್ತಿದ್ರು ನಮ್ಮನ್ನು ಅವ್ರ ಸೀಸನ್ಗೂ. ಅವ್ನು ಪ್ರತಿಯೊಂದು ಸ್ಕಿಟ್ಟನ್ನು ನಾವು ನೋಡಿದ್ವಿ. ಒಂದು ಸರಿ ನಮ್ಮ ಡೈರೆಕ್ಟ್ರ್ ಸತೀಶ್ ಸರ್ ಅಂತ ಇದ್ದಾರೆ, ಅವ್ರ ಅಪ್ಪಾರು ತೀರ್ಕೊಂಡ್ಬಿಟ್ಟಿದ್ರು.
ಅದಕ್ಕೆ ಹೋಗೋಕ್ಕೆ ನನ್ನ ಬೈಕಲ್ಲೇ ಹೋಗಿದ್ವಿ ನಾನು ರಾಕಿ. ಮೊನ್ನೆ ಅವನು ತೀರ್ಕೊಂಡಾಗಲೂ ಹೋದಂಗೆ ಆಯ್ತು, ಅದು ನೆನಪಾಯ್ತು. ಹೋಗ್ತಾ 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 ನಾವು ಅವನ ಜೊತೆಗೆ ಹೆಂಗಿದ್ವಿ ಅನ್ನೋದು ಒಂದೊಂದೇ. ಅಂದರೆ ಒಂದು ವಸ್ತು ನಮ್ಮ ಹತ್ರ ಇಲ್ಲದೆ ಇದ್ದಾಗಲೇ ಅದ್ರ ಬೆಲೆ ಜಾಸ್ತಿ ಸರ್. ನಮ್ಗೆ ಈಗ ಅನ್ನಿಸ್ತಾ ಇದೆ ನಾನಿನ್ನೂ ರಾಕಿ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಒಂದು ಸ್ವಲ್ಪ ಖುಷಿಯಾಗಿರ್ಬೇಕಿತ್ತು, ಇನ್ನೂ ಕ್ಲೋಸ್ ಮಾಡ್ಕೋಬೇಕಿತ್ತು ಅವನ್ನ ಅಂತ ಹಂಗೆ. ಓಕೆ ಸರ್, ಇದಿಷ್ಟು ಕಾಮಿಡಿ ಕಿಲಾಡಿಯ ಸದಾನಂದ ಅವರ ಮಾತಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕಾಗಿದ್ದಂಥ ಪವರ್ ಟಿವಿಯ ಕಳಕಳಿಯ ಮನವಿ ಅಂತಲೂ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಜಯಂತ್ ಜೊತೆ ಮಲಂಡಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.